ಹೆಲೋ ಎವ್ರಿವನ್, ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಹನುಮಂತು ಬಿಗ್ ಬಾಸ್ ಕಪ್ ಗೆದ್ದಾಯ್ತು. ಇನ್ನೇನಿದ್ರು ಹೆಣ್ಣು ಕೇಳೋಕೆ ಹೋಗೋದು ಒಂದೇ ಬಾಕಿ. ಹನುಮಂತು ಪ್ರೀತಿ ಮನೆಯವರಿಗೆ ಒಪ್ಪಿಗೆ ಇದೆಯಾ? ಕಿಚ್ಚ ಸುದೀಪ್ ಹನುಮಂತು ಮನೆಯವರಿಗೆ ಹೇಳಿದ್ದೇನು ಎಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಸುದ್ದಿ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜನಗಳ ಆಸೆಯಂತೆ ಅಭಿಮಾನಿಗಳ ಓಟಿನಿಂದ ಬಿಗ್ ಬಾಸ್ ಕನ್ನಡ 11ರ ಕಪ್ಪನ್ನು ಹನುಮಂತು ಗೆದ್ದಾಯ್ತು. ಹೌದು, ಬಿಗ್ ಬಾಸ್ ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದಾನೆ ನಮ್ಮ ಹಳ್ಳಿ ಹಾಯ್ದ ಗ್ರಾಮೀಣ ಪ್ರತಿಭೆ, ಹಾಡುಗಾರ, ಉತ್ತರ ಕರ್ನಾಟಕದ ಹುಲಿ. ಬಿಗ್ ಬಾಸ್ 4ನೇ ವಾರದಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತು ತಮ್ಮತನವನ್ನು ಎಲ್ಲೂ ಬಿಟ್ಟುಕೊಡದೆ ಜನರಿಗೆ ಇಷ್ಟವಾಗಿದ್ರು. ಜಾಣ್ಮೆಯಿಂದ ಆಟವಾಡಿ ಜನರ ಮನಸ್ಸು ಗೆದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಜನರ ಮನಸ್ಸು ಕದ್ದಿದ್ದು ಹನುಮಂತು ಮುಗ್ಧತೆ. ತಮ್ಮ ಒಳ್ಳೆಯ ಮನಸ್ಸು ಇರುವ ರೀತಿಯಿಂದಲೇ ಹನುಮಂತು ಬಿಗ್ ಬಾಸ್ ಕಪ್ ಗೆದ್ದಿದ್ದಾರೆ ಎಂದರೆ ತಪ್ಪಾಗಲಾರದು. ಹನುಮಂತು ಕಪ್ ಗೆದ್ದಾಯ್ತು, ಮುಂದೇನು ಎನ್ನುವ ಪ್ರಶ್ನೆ ಎಲ್ಲರಿಗೂ ಇದೆ. ಹನುಮಂತು ಮಾತ್ರ ಸದ್ದಿಲ್ಲದೆ ತಮ್ಮ ಮದುವೆಗೆ ರೆಡಿಯಾಗ್ತಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೇ ಹನುಮಂತು ತಾವು ಒಂದು ಹುಡುಗಿಯನ್ನ ಪ್ರೀತಿಸುವುದಾಗಿ ಹೇಳಿದ್ರು. ಆಗಾಗ ಆಕೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ತಮ್ಮ ಹುಡುಗಿಗಾಗಿ ಹಾಡನ್ನು ಸಹ ಹೇಳ್ತಾ ಇದ್ರು. ಬಿಗ್ ಬಾಸ್ ಕಪ್ ಗೆದ್ರೆ ಹೆಣ್ ಕೇಳೋಕೆ ಧೈರ್ಯ ಅಂತಾನೂ ಹೇಳ್ತಾ ಇದ್ರು. ಅಂತೆಯೇ ಹೆಣ್ ಕೇಳೋಕೆ ರೆಡಿಯಾಗಿದ್ದಾರೆ. ಹನುಮಂತು ಕಪ್ ಗೆಲ್ದಿದ್ದಂತೆ ಅವರ ಮನೆಯವರ ಖುಷಿಗೆ ಪಾರವೇ ಇಲ್ಲ. ಎಲ್ಲರೂ ಹನುಮಂತನ ಎತ್ತಿಕೊಂಡು ಸಂಭ್ರಮಿಸಿದ್ರು. ಅದೇ ವೇಳೆ ಕಿಚ್ಚ ಸುದೀಪ್ ಹನುಮಂತು ಅವರ ತಂದೆಗೆ ಅವರು ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಮಾಡಿಸಿ ಅಂತ ಹೇಳ್ತಾರೆ. ಅದಕ್ಕೆ ಅವರ ತಂದೆ ಆಗಲಿ ಎಂದಿದ್ದಾರೆ. ಸುದೀಪ್ ಬೇಗ ಊಟ ಹಾಕಿಸಿ ನಾವು ಬರ್ತೀವಿ ಎನ್ನುತ್ತಾರೆ. ಅವರ ಮನೆಯವರು ಆಗಲಿ ಎಂದಿದ್ದಾರೆ. ಒಳ್ಳೆಯ ಮನಸ್ಸಿನ ಹಳ್ಳಿಯೈದನ ಮನಸ್ಸು ಕದ್ದ ಚೆಲುವೆ ಯಾರು ಅಂತ ಹನುಮಂತು ಅವರೇ ತಿಳಿಸಬೇಕು. ಹನುಮಂತು ಅವರು ಬೇಗ ಮದುವೆ ಊಟ ಹಾಕಿಸಲಿ ಎನ್ನುವುದು ಅಭಿಮಾನಿಗಳ ಆಸೆ. ಆಲ್ ದ ಬೆಸ್ಟ್ ಹನುಮಂತು ಅವರೇ. ಈ ಮಾಹಿತಿ ಇಷ್ಟ ಆಯ್ತಾ? ಹಾಗಾದರೆ ಈ ಕೂಡಲೇ ನಮ್ಮ ಸುದ್ದಿ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿವನ್.